ಗುಡ್ ನ್ಯೂಸನ್ನು ಕೊಟ್ಟ ರಚಿತಾರಾಮ್. ಹೌದು ಸ್ನೇಹಿತರೆ, ಒಂದು ಲೈವ್ ಬಂದುಬಿಟ್ಟು ರಚಿತಾರಾಮ್ರವರು ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಸೊ ತಮ್ಮ ಮದುವೆ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒಂದು ರಚಿತಾರಾಮ್ರವರು ಹಂಚಿಕೊಂಡಿದ್ದಾರೆ. ತಾವು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಒಬ್ಬ ಬಿಸ್ನೆಸ್ ಮ್ಯಾನ್. ಸೊ ಅವ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ರಚಿತಾರಾಮ್ರವರು ಹಂಚಿಕೊಂಡಿದ್ದಾರೆ. ಸೊ ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಒಂದು ರಚಿತಾರಾಮ್ರವರು ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಯಾರು, ಅವರೇನಾದರೂ ಕನ್ನಡದವರ ಅಥವಾ ಹೊರ ರಾಜ್ಯದವರ, ಏನನ್ನು ಕೆಲಸ ಮಾಡ್ತಾರೆ, ಯಾವ ಬಿಸ್ನೆಸ್ಸನ್ನು ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಕನ್ನಡ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ರಚಿತಾರಾಮ್ರವರು ಒಂದು ಕನ್ನಡ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೇ ಒಂದು ಅದ್ಭುತ ಘಟನೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ಬೇಡ ಬೇಡ ಅಂತ ಒಂದು ಬುಲ್ಬುಲ್ ಸಿನಿಮಾಗೆ ಒಂದು ಕಾಲಿಡ್ತಾರೆ. ಸೊ ಯಾಕಪ್ಪ ಅಂತಂದರೆ ಒಬ್ಬ ನಿರ್ದೇಶಕರು ಆವಾಗಿನ ಸಮಯದಲ್ಲಿ ಬೇಡ, ಇವರು ಹೊಸ ಹೀರೋಯಿನ್ ಬೇಡ, ನಮ್ಮ ಮೂವಿ ಫಾಲ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಆದರೆ ಇರಲಿ, ಏನಾಗಲ್ಲ ಅನ್ನೋ ಮಾತಿನಿಂದ ಒಂದು ರಚಿತಾರಾಮ್ರವರನ್ನ ಎಂಟ್ರಿ ಮಾಡ್ತಾರೆ. ಸೊ ಅದಾದ ನಂತರ ಒಂದು ಸಿನಿಮಾ ಸೂಪರ್ ಹಿಟ್ ಆಗಿ ಅಂದಿನ ದಿನಮಾನದಲ್ಲಿ ತುಂಬಾ ಒಂದು ಸೂಪರ್ ಹಿಟ್ ಆಗುತ್ತೆ. ರಚಿತಾರಾಮ್ರವರು ಕೂಡ ತುಂಬಾ ಒಂದು ಫೇಮಸ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಅದಾದ ನಂತರ ದರ್ಶನ್ ರವರೊಂದಿಗೆ ಕೂಡಿದ ರಚಿತಾರಾಮ್ರವರು ತುಂಬಾ ಫೇಮಸ್ ಆಗ್ತಾರೆ. ಅದಾದಮೇಲೆ ಒಂದು ಕೆಲವೊಂದಿಷ್ಟು ಸಿನಿಮಾಗಳನ್ನು ಮಾಡ್ತಾ ಒಂದು ಫೇಮಸ್ ಆಗಿಬಿಡ್ತಾರೆ. ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕಿರೀಟದಂತೆ ಒಂದು ಕಂಗೊಳಿಸೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾರೆ. ಇಂದಿಗೂ ಕೂಡ ಅವರು ಒಂದು ತುಂಬಾ ಒಂದು ಫೇಮಸ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಒಂದು ಜಡ್ಜಸ್ ರೀತಿಯಲ್ಲಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಹಲವಾರು ಒಂದು ರಿಯಾಲಿಟಿ ಶೋಗಳಲ್ಲಿ ಒಂದು ಜಡ್ಜಸ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ತುಂಬಾ ಖುಷಿ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಸಿನಿಮಾಗಳು ಈ ರೀತಿಯಾಗಿ ಒಂದು ಹೀರೋಯಿನ್ಗಳು ಬೆಳೀತಾ ಇದ್ದಾಗ. ಯಾಕಪ್ಪ ಅಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆದ್ಬಿಟ್ಟು ಸೊ ಒಂದು ಬೇರೆ ಇಂಡಸ್ಟ್ರಿಗೆ ಹೋಗಿ ಅಲ್ಲಿ ಒಂದು ಲೈಫ್ ಸೆಟಲ್ ಮಾಡ್ಕೊಂಡಂಥವ್ರನ್ನ ನಾವು ನೋಡಿದ್ದೇವೆ. ಯಾಕಪ್ಪ ಅಂತಂದರೆ ಒಂದು ಬೆಳೆಯೋಕ್ಕೆ ಕನ್ನಡ ಬೇಕು, ಒಂದು ಅದಾದ ನಂತರ ಒಂದು ಬೇರೆ ಭಾಷೆ ಬೇಕು, ಒಂದು ಬದುಕೋಕ್ಕೆ ಬೇರೆ ಭಾಷೆ ಬೇಕು. ಈ ರೀತಿಯಾದ ಒಂದು ಜೀವನಗಳು ಬೇಡ ನಮಗೆ. ಯಾಕಪ್ಪ ಅಂತಂದರೆ ನಾವು ಎಲ್ಲಿ ಬೆಳೆದಿರ್ತೀವೋ ಅದಕ್ಕೆ ಚಿರಋಣಿಯಾಗಿ ಇರಬೇಕು. ಸೊ ನಾವು ಬೇರೆ ಒಂದು ಭಾಷೆಗೆ ಹೋದರೂ ಕೂಡ ಸೊ ನಾವು ಎಲ್ಲಿ ಬೆಳೆದಿರ್ತೀವೋ ಅದನ್ನು ಯಾವಾಗಲೂ ನೆನೆಸ್ಕೊಳ್ಬೇಕು. ನಮ್ಮ ಕನ್ನಡ ಬೆಳೆಸಿದೆ ಅಂದರೆ ಸೊ ಆ ಕನ್ನಡಕ್ಕೆ ಯಾವತ್ತೂ ಚಿರಋಣಿಯಾಗಿರಬೇಕು. ಅಂತಹದ್ದು ಒಂದು ರಚಿತಾರಾಮ್ರಲ್ಲಿ ನಾವು ನೋಡಿದ್ದೇವೆ. ಯಾಕಪ್ಪ ಅಂತಂದರೆ ಒಂದು ದರ್ಶನ್ ರವರು ಅವರನ್ನು ಬೆಳೆಸಿರೋದ್ರಿಂದ ಸೊ ಇಂದಿಗೂ ಕೂಡ ದರ್ಶನ್ ರವರಂದರೆ ಅಷ್ಟೇ ಒಂದು ರೆಸ್ಪೆಕ್ಟನ್ನು ಕೊಡ್ತಾರೆ. ದರ್ಶನ್ ರವರಂದರೆ ಅಷ್ಟೇ ಒಂದು ಪ್ರೀತಿಯಾಗಿರ್ಬೋದು, ದರ್ಶನ್ ರವರಂದರೆ ಅಷ್ಟೇ ಒಂದು ಕಾಳಜಿಯನ್ನು ಇಂದಿಗೂ ಕೂಡ ರಚಿತಾರಾಮ್ರವರು ತೋರಿಸ್ತಾರೆ. ಸೊ ಇಂದಿಗೂ ಕೂಡ ದರ್ಶನ್ ರವರಿಗೆ ಒಂದು ತುಂಬಾ ರೆಸ್ಪೆಕ್ಟನ್ನು ಒಂದು ರಚಿತಾರಾಮ್ರವರು ಕೊಡ್ತಾರೆ. ಇನ್ನು ರಚಿತಾರಾಮ್ರವರ ಮದುವೆ ಯಾವಾಗ ಅಂತಕ್ಕಂಥದ್ದನ್ನು ಹಲವಾರು ಅಭಿಮಾನಿಗಳು ಕಾಯ್ಕೊಂಡು ಕೂರ್ತಾ ಇದ್ರು. ಸೊ ಇತ್ತೀಚೆಗಷ್ಟೇ ಒಂದು ಮಾಧ್ಯಮಗಳಲ್ಲಿ ಹಲವಾರು ಒಂದು ಸುದ್ದಿಗಳು ಹರಡ್ತಾ ಇದ್ವು. ಸೊ ಒಂದು ರಚಿತಾರಾಮ್ರವರು ಒಂದು ಧನ್ವೀರ್ ಅವರೊಂದಿಗೆ ಮದುವೆನ ಆಗ್ತಾರೆ ಅಂತಕ್ಕಂಥ ಸುದ್ದಿಗಳು ತುಂಬಾ ಕೇಳಿ ಬರ್ತಾ ಇದ್ವು. ಆದರೆ ರಚಿತಾರಾಮ್ರವ್ರನ್ನ ಕೇಳಿದಾಗ ಇಲ್ಲ, ನೀವು ಧನ್ವೀರ್ ಅವರೊಂದಿಗೆ ಮದುವೆನ ಆಗ್ತೀರಾ, ತುಂಬಾ ಒಂದು ಸುದ್ದಿಗಳು ಬರ್ತಾ ಇವೆ ಅಂತಕ್ಕಂಥ ಮಾತನ್ನು ರಚಿತಾರಾಮ್ರವ್ರನ್ನ ಕೇಳಿದಾಗ ಆಗ ರಚಿತಾರಾಮ್ರವರು ಯಾವುದೇ ಒಂದು ಮಾಹಿತಿಯನ್ನು ನೀಡಿಲ್ಲ, ಸುಮ್ಮನೆ ನಕ್ಕು ಸುಮ್ಮನೆ ಮುಂದೆ ಹೋಗ್ಬಿಡ್ತಕ್ಕಂಥವ್ರು. ಸೊ ಇದನ್ನು ನೋಡಿದ ಅಭಿಮಾನಿಗಳು ಏನು ತಿಳ್ಕೊಂಡಿದ್ರಪ್ಪ ಅಂತ ಅಂದ್ರೆ ಇಲ್ಲ, ಇವರಿಬ್ರು ಮದುವೆ ಆಗ್ತಾರೆ. ಯಾಕಪ್ಪ ಅಂತಂದ್ರೆ ರಚಿತಾರಾಮ್ರವರು ಕೂಡ ಸರಿಯಾಗಿ ಏನು ಉತ್ತರವನ್ನ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ಇದು ಸುಳ್ಳು ಮಾಹಿತಿ, ಇದ್ರ ಬಗ್ಗೆ ಏನು ಮಾಹಿತಿಯನ್ನ ತಿಳ್ಕೊಬೇಡಿ ಅನ್ನೋ ಮಾತನ್ನು ಕೂಡ ರಚಿತಾರಾಮ್ರವರು ಹೇಳ್ತಾ ಇಲ್ಲ. ಅಂದ್ರೆ ಇವರು ಮದುವೆ ಆಗ್ತಾರೆ ಅಂತಕ್ಕಂಥದ್ದನ್ನ ಒಂದು ರಚಿತಾರಾಮ್ರವರ ಒಂದು ಅಭಿಮಾನಿಗಳು ತಿಳ್ಕೊಂಡು ಬಿಟ್ಟಿದ್ರು. ಆಗ ಒಂದು ಧನ್ವೀರ್ ಅವರು ಒಂದು ಸ್ಪಷ್ಟವಾಗಿ ಒಂದು ಮಾಧ್ಯಮದ ಮುಂದೆ ಬಂದು ಮಾಹಿತಿಯನ್ನ ನೀಡ್ತಾರೆ. ಇಲ್ಲ, ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಸೊ ನಾವೇನಾದ್ರೂ ಡಿ ಬಾಸ್ಗೋಸ್ಕರ ಇಬ್ರು ತುಂಬಾನೇ ಕ್ಲೋಸ್ ಆಗಿರ್ತೀವಿ ಅನ್ನೋ ಮಾತನ್ನ ಕೂಡ ಇವರಿಬ್ರು ಹೇಳ್ಕೊಂಡಿದ್ದಾರೆ. ಒಂದು ಖುಷಿಯಾದ ಸಂಗತಿ ಏನಪ್ಪಾ ಅಂತಂದ್ರೆ ರಚಿತಾರಾಮ್ರವರು ಇದೀಗ ತಾವೇ ಒಂದು ಲೈವ್ ಬಂದ್ಬಿಟ್ಟು ತಾವು ಮದುವೆ ಆಗ್ತಿರ್ತಕ್ಕಂಥದ್ದು ಒಬ್ಬ ಬಿಸ್ನೆಸ್ ಮ್ಯಾನ್, ನಾನು ಈಗಾಗಲೇ ಒಂದು 2-3 ವರ್ಷಗಳಿಂದ ರಿಲೇಷನ್ಶಿಪ್ ನಲ್ಲಿ ಇದ್ದೇನೆ, ಸೊ ಈಗ ಫ್ರೆಂಡ್ಸ್ ಆಗಿ ಇದ್ದೇವೆ, ಸೊ ಇನ್ನು ಮುಂದೆ ಮದುವೆ ಆಗಬೇಕು ಅನ್ನೋ ಡಿಸೈಡ್ ನಾನು ಮಾಡಿದ್ದೇನೆ ಅನ್ನೋ ಮಾತನ್ನು ಕೂಡ ಒಂದು ರಚಿತಾರಾಮ್ರವರು ಹೇಳಿದ್ದಾರೆ. ಇನ್ನು ಅವರು ಯಾರು ಬಿಸ್ನೆಸ್ ಮ್ಯಾನ್, ಏನನ್ನ ಬಿಸ್ನೆಸ್ ಮಾಡ್ತಾರೆ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಏನಾದರೂ ಬೇಕಿದ್ರೆ ಈ ಒಂದು ವಿಡಿಯೋಗಳ ಕಡೆ ಒಂದು ಕಮೆಂಟ್ ಮಾಡಿ ರಚಿತಾರಾಮ್ರವರು ಅಂತಕ್ಕಂಥದ್ದನ್ನ. ಸೊ ನಾನು ನಿಮಗೆ ಆದಷ್ಟು ಬೇಗ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನ ಕೊಡ್ತೀನಿ.